Hello and welcome everyone to one more video on biology for the bridge course classes to the students who have appeared SSLC examinations. In the previous section we have looked into some of the basic characteristics of living organisms ನಾವು ನೋಡಿದ್ವಿ. So ಆಗಾಗ I would like to use Kannada for the teaching and some terminologies ಆದಷ್ಟನ್ನು ನಾನು ಕನ್ನಡದಲ್ಲಿ ಬರೆಯೋದಕ್ಕೆ ಐ ವಿಲ್ ಟ್ರೈ ರೈಟ್. ಯಾಕಂತಂದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಮಗಾಗಲೇ ಕೆಲವೊಂದು ಸ್ಟೂಡೆಂಟ್ಸಿಂದ ಫೀಡ್ಬ್ಯಾಕ್ ಬಂದಿತ್ತು, ಆದಷ್ಟು ಆ ವರ್ಡನ್ನು ಬರ್ಕೊಂಡಿದ ಮೇಲೆ ಇನ್ನು ಮುಂದೆ ಅದನ್ನು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇನ್ ಇಂಗ್ಲೀಷ್. ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಲೆಟ್ ಅಸ್ ಸ್ಟಾರ್ಟ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಅನೌನ್ಸ್ ಬಿಫೋರ್ ಯು ದಟ್ ನಮ್ಮ ಕಾಲೇಜಿನಲ್ಲಿ PUC ಫಸ್ಟ್ ಇಯರ್ ಸೈನ್ಸ್ ಮತ್ತು ಕಾಮರ್ಸಿಗೆ ಅಡ್ಮಿಷನ್ಸ್ ಆರ್ ಓಪನ್. ನೀವು ನಮ್ಮ ಕಾಲೇಜ್ ಈಗಾಗಲೇ ಯು ಆಲ್ ಆರ್ ಅಸೋಸಿಯೇಟೆಡ್ ವಿತ್ ಅಸ್. ಯಾವುದೋ ಇದು ವಾಟ್ಸಪ್ ಮೀನ್ಸ್ ಮುಖಾಂತರ ಅಥವಾ ಯೂಟ್ಯೂಬ್ ಒಂದು ಮೀಡಿಯಾದ ಮುಖಾಂತರ ನಮ್ಮ ಜೊತೆ ಕನೆಕ್ಟೆಡ್ ಆಗಿದ್ರಿ. ಓಕೆ, ದೆನ್ ಇಫ್ ಯು ಆರ್ ರೆಗ್ಯುಲರ್ಲಿ looking our videos, watching our videos, then you would be definitely ನಿಮಗಾಗಲೇ ಒಂದು ಐಡಿಯಾ ಬಂದಿರಬಹುದು. How is the college? How is the teaching? So regularly we are giving you the classes. For regular updates, you may miss getting the class. ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. When you click on the YouTube link, ನಾವು ನಿಮಗೆ ಕಳಿಸಿರೋ ಯೂಟ್ಯೂಬ್ ಲಿಂಕನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಚಾರ್ಯ PU ಕಾಲೇಜ್ ಅಂತ ಕೆಳಗಡೆ ಚಾನಲ್ ನೇಮ್ ಇರುತ್ತೆ, ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಬೇಕು. ಪ್ಲಸ್ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸೆಂಟ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ವೆನ್ ಎವರ್ ವಿ ಪೋಸ್ಟ್ ಅ ನ್ಯೂ ವಿಡಿಯೋ ಆಟೋಮೆಟಿಕಲಿ ನಿಮಗೆ ಒಂದು ನೋಟಿಫಿಕೇಶನ್ ಬಂದುಬಿಡುತ್ತೆ. ರೈಟ್, ಇಷ್ಟನ್ನು ಈ ಒಂದು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವತ್ತು ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ. ಸೊ right, so let us start the class. Right, so today I will introduce you already idr ಬಗ್ಗೆ ನಾನು previous basics ನಲ್ಲಿ introduce ಮಾಡ್ಕೊಟ್ಟಿನಿ. Right, so let us see what is meant by cytology. Cytology ಅಂದ್ರೆ ಏನು? Right, cytology is the study of cell, its structure and function. Branch of biology. ಇದರೊಳಗೆ ಏನು ಸ್ಟಡಿ ಮಾಡ್ತೀವಿ ಅಂತಂದರೆ ಬೇಸಿಕಲಿ ದ ಸ್ಟ್ರಕ್ಚರ್ ಆಫ್ ದ ಸೆಲ್, ಇಟ್ಸ್ ಕಾಂಪೊನೆಂಟ್ಸ್, ಇಟ್ಸ್ ಫಂಕ್ಷನ್ಸ್, ರೈಟ್, ಈಸ್ ಕಾಲ್ಡ್ ದ ಸೈಟಾಲಜಿ. ಪ್ರೀವಿಯಸ್ ಕ್ಲಾಸ್ನಲ್ಲೂ ಕೂಡ ನಾನು ಇದರ ಬಗ್ಗೆ ಐ ಹ್ಯಾವ್ ಡಿಸ್ಕಸ್ಡ್. Right, yavaga we were discussing about some important terms, some important branches of biology. Previous lecture nalli nanu idra bagge I have introduced. Okay, I'll write the definition of cytology: study of form, structure and composition of cell is called cytology. I'll be very slow ಯಾಕಂದರೆ simultaneously you can make a note of the definitions what I am writing. Okay, try to write, take a book when you are here, when you are viewing the class, ನಿಮ್ಮ ಜೊತೆಗೆ ಒಂದು ಬುಕ್ ಇಟ್ಕೊಂಡು when I am delivering the class, whatever the definitions, ನಾನಾಗಿರಲಿ ಅಥವಾ ಮ್ಯಾಥ್ಸ್ ಕ್ಲಾಸ್ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಫ್ ಕೋರ್ಸ್ ಯು ನೀಡ್ ಅ ಬುಕ್. ಅದೇ ರೀತಿ ಬಯಾಲಜಿ ಕ್ಲಾಸ್ ಕುಂತಿದ್ದಾಗಲೂ ಕೂಡ ಒಂದು ಪೆನ್ ಆ್ಯಂಡ್ ಬುಕ್ ತೊಗೊಂಡ್ಬಿಟ್ಟು ಟ್ರೈ ರೈಟಿಂಗ್ ಡೌನ್ ದ ಡೆಫಿನೇಷನ್ಸ್. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಆಲ್ರೈಟ್, ಮುಂದೆ ನೋಡೋಣ. ನೆಕ್ಸ್ಟ್, cell. You can see on the board the diagram of
ಅಲ್ಲೊಂದು ಚಿಕ್ಕದು ಡಯಾಗ್ರಾಮ್ ಡಿಸ್ಪ್ಲೇ ಮಾಡಿ ನಾನು. ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಅ ಸೆಲ್. ಇಟ್ ಈಸ್ ಅ ಸೆಲ್. ಕ್ಯಾನ್ ವಿ ಸಿ ಅ ಸೆಲ್? ಸೆಲ್ಲನ್ನು ನೋಡಬಹುದೇನು ನಾವು? ಹ್ಯಾವ್ ಯು ಎವರ್ ಸೀನ್ ಸಚ್? ಎಸ್, ಬಟ್ ವಿತ್ ದ ಯೂಸ್ ಆಫ್ ಮೈಕ್ರೋಸ್ಕೋಪ್. ಆ ಒಂದು ಇನ್ಸ್ಟ್ರೂಮೆಂಟ್ ಬಳಸೋದು, ಯಾವುದ್ರ ಮುಖಾಂತರ ನಾವು ಸೆಲ್ ನೋಡ್ತೀವಿ. ಸೆಲ್ ಅಂತಂದರೆ ಕನ್ನಡದಲ್ಲಿ ಕೋಶ ಅಂತೀರಿ ನೋಡ್ರಿ. ಓಕೆ, ಸೊ ದಿಸ್ ಸೆಲ್ ಕ್ಯಾನ್ ಬಿ ಸೀನ್ ವಿತ್ ದ ಯೂಸ್ ಆಫ್ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಇದನ್ನು ನೀವು ನೋಡಬಹುದು. ಸೆಲ್ಸ್ ಆರ್ ಯೂಶಲಿ ಮೈಕ್ರೋಸ್ಕೋಪಿಕ್. ಯು ಕೆನಾಟ್ ಸಿ ವಿತ್ ದ ನೆಕೆಡ್ ಐಸ್. ಬರಿಗಣ್ಣಿಂದ ನೋಡ್ಲಿಕ್ಕೆ ಆಗಲ್ಲ, ರೈಟ್? ಸೊ ಯು ಶುಡ್ ಯೂಸ್ ದಿಸ್ ಮೈಕ್ರೋಸ್ಕೋಪ್ ಟು ಅಬ್ಸರ್ವ್ ದ ಸೆಲ್. ಸೆಲ್ ಡೆಫಿನೇಷನ್ ಏನು? ಆಲ್ರೆಡಿ ಯು ಮಸ್ಟ್ ಬಿ ನೋಯಿಂಗ್, ಬಟ್ ಸ್ಟಿಲ್ definition of the cell is, it is the structural and functional unit of life. What is a cell? Cell andaga it is the structural and functional unit of life. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಅಂತ ಹೈಲೈಟ್ ಮಾಡಿದ್ದೀನಿ. ಸೊ ಸ್ಟ್ರಕ್ಚರ್, ವಿತೌಟ್ ದ ಸೆಲ್ ದೇರ್ ಈಸ್ ನೋ ಲೈಫ್. ಐ ಕೆನಾಟ್ ಸೇ ದಿಸ್ ಆಸ್ ಅ ಲಿವಿಂಗ್ ಬೀಯಿಂಗ್, ಲಿವಿಂಗ್ ಸ್ಟ್ರಕ್ಚರ್ ಅಂತ ಹೇಳೋದು ಬರೋದು ಇದಕ್ಕೆ. ಬಿಕಾಸ್ ರೆಫರ್ ಮೈ ಪ್ರೀವಿಯಸ್ ವಿಡಿಯೋ, ವಾಟ್ ಆರ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಯಾವ ಒಂದು ಥಿಂಗನ್ನು ನೀವು ಲಿವಿಂಗ್ ಅಂತ ಕರಿಬಹುದು. ವೆನ್ ಯು ಕಾಲ್ ಎನಿಥಿಂಗ್ ಟು ಬಿ ಲಿವಿಂಗ್, ಇಟ್ ಶುಡ್ ಹ್ಯಾವ್ ಸಚ್ ಕ್ಯಾರೆಕ್ಟರಿಸ್ಟಿಕ್ಸ್. ದಿಸ್ ಡಸ್ ನಾಟ್ ಮೀಟ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದಕ್ಕೆ ಯು ಕೆನಾಟ್ ಕಾಲ್ ಇಟ್ ಆಸ್ ಲಿವಿಂಗ್. ಇಟ್ ಮಸ್ಟ್ ಬಿ ಮೇಡ್ ಆಫ್ ಸಮ್ ಸ್ಮಾಲೆಸ್ಟ್. ದಿಸ್ ಇಸ್ ಅ ಪ್ಲಾಸ್ಟಿಕ್ ಮೆಟೀರಿಯಲ್. ಇದು ಪ್ಲಾಸ್ಟಿಕ್ ಮೆಟೀರಿಯಲ್ನಲ್ಲಿ ಬಹಳಷ್ಟು ಒಂದು ಮೆಟೀರಿಯಲ್ ಯಾವ್ದು ಯೂಸ್ ಆಗಿರುತ್ತೆ, ಕೆಮಿಕಲ್ ಮೆಟೀರಿಯಲ್. ಆ ಕೆಮಿಕಲ್ ಮೆಟೀರಿಯಲ್ನಲ್ಲಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತವೆ. ದ ಸ್ಮಾಲೆಸ್ಟ್ ಯೂನಿಟಲ್ಲಿ ಮಾಲಿಕ್ಯೂಲ್. ಆದರೆ ಲಿವಿಂಗ್ ಬೀಯಿಂಗ್ಸ್ನಲ್ಲಿ ದ ಸ್ಮಾಲೆಸ್ಟ್ ಥಿಂಗ್. ಓಕೆ, ವೆನ್ ವಿ ಟೇಕ್ ಆರ್ ಸೆಲ್ಫ್, ನಮ್ಮಲ್ಲಿ ಬಹಳಷ್ಟು ಆರ್ಗನ್ಸ್ ಇದ್ದಾವೆ, ರೈಟ್? ಅಂಗಗಳು ಅಂತೀವಿ ನೋಡ್ರಿ. ಆರ್ಗನ್ಸ್ ಹೌ ದೇ ಆರ್ ಮೇಡ್ ಅಪ್ ಆಫ್? ದೇ ಆರ್ ಮೇಡ್ ಅಪ್ ಆಫ್ ಟಿಶ್ಯೂಸ್ ಅಂಗಾಂಶ. ದೆನ್ ಆ ಟಿಶ್ಯೂ ಫಾರ್ಮೇಷನ್ ಆಗಲಿಕ್ಕೆ ಸ್ಮಾಲೆಸ್ಟ್ ಸ್ಟ್ರಕ್ಚರ್ ಟಿಶ್ಯೂ ಏನು ಫಾರ್ಮ್ ಆಯಿತು? ಗ್ರೂಪ್ ಆಫ್ ಸೆಲ್ಸ್ ಇಂದ. ಸೊ ಅಲ್ಟಿಮೇಟ್ಲಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್, ಅದಕ್ಕೆ ಜೀವ ಇರಬೇಕಂತಂದ್ರೆ ಕಾರಣ ಏನು? ಸೆಲ್. ಅದಕ್ಕೆ ನಾವು ಸೆಲ್ಲನ್ನು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್. ಸೆಲ್ಸ್, ಲಿವಿಂಗ್, ಎನಿ ಲಿವಿಂಗ್ ಆರ್ಗ್ಯಾನಿಸಮ್. ಈ ಒಂದು ಬಯೋಸ್ಫಿಯರ್ ಮೇಲೆ ಯು ಫೈಂಡ್ ವೇರಿಯಸ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್, ಐ ಮೀನ್ ವೆನ್ ಐ ಟಾಕ್ ಅಬೌಟ್ ಸೆಲ್, ಇಟ್ ಮೈಟ್ ಬಿ ಮೇಡ್ ಅಪ್ ಆಫ್ ಒನ್ ಸೆಲ್ ಆರ್ ಮೆನಿ ಸೆಲ್ಸ್. ನಾಟ್ ಕಂಪಲ್ಸರಿ ದ್ಯಾಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತಂದರೆ ಬಹಳಷ್ಟು ಸೆಲ್ಸ್ ಇರಬೇಕಂತ. ಇಟ್ ಇಸ್ ನಾಟ್ ಅ ಕಂಪಲ್ಷನ್, ರೈಟ್? ಸೊ ಅ ಲಿವಿಂಗ್ ಆರ್ಗ್ಯಾನಿಸಮ್ may have single cell, a living organism may have many cells. So what are those organisms called? When an organism, the living activities, life process is being carried out by a single cell itself, such an organism is said to be unicellular organism. Unicellular. When I write the word unicellular, andre here the single cell carrying the life processes in a
living organism, or you can just make it as, you can just shuffle the words, a living organism where single cell carries all the life processes, right? This word is important here, single cell, ಒಂದೇ cell ಮಾತ್ರ, right? Example, what are the examples? Amoeba, paramecium, yeast, bacteria. So these are some examples of single celled organisms. I'll be representing you the images of these on the board. You can just have an idea. Amoeba, paramecia, yeast, bacteria are the examples of unicelled organisms or the single cellular organisms. All right, next, multicellular organisms. If organism or a living organism having more than one cell, then it is said to be multicellular organism. So cells are the basic unit of life. So living organisms, if it has only one cell, it is called single cell or unicellular organisms. More than one cell means many cells, then multicellular organisms. All right, students, moving ahead, we are talking about cell. So this discussion what we are doing today is actually part of your syllabus of your first PUC. When science ತಗೊಂಡಿದಾಗ ಫಸ್ಟ್ PUC ಬಯಾಲಜಿನಲ್ಲಿ ನಿಮಗೆ ಈ ಚಾಪ್ಟರ್ ಒಂದು ಯೂನಿಟ್, ದಿಸ್ ಕಮ್ಸ್ ಇನ್ ಅ ಯೂನಿಟ್ ಕಾಲ್ಡ್ ಸೈಟಾಲಜಿ. ಓಕೆ, ಇಲ್ಲಿ you have three important chapters: cell, the basic unit of life, then biomolecules, and cell cycle and cell division. ಈ ಮೂರು ಚಾಪ್ಟರ್ಸ್ ಸೇರಿಬಿಟ್ಟು ಒಂದು ಯೂನಿಟ್ ಆಗುತ್ತೆ ನಿಮ್ಮ ಫಸ್ಟ್ PUC ಸಿಲೆಬಸ್ನಲ್ಲಿದೆ. ಸೊ ದ್ಯಾಟ್ ಯೂನಿಟ್ ಇಂದನೇ ಫಸ್ಟ್ ಚಾಪ್ಟರ್ ಐ ಆಮ್ ಜಸ್ಟ್ ಬ್ರೀಫಿಂಗ್ ಯು ದ ಇಂಟ್ರೊಡಕ್ಟರಿ ಪಾರ್ಟ್. ಸೊ ಯು ವಿಲ್ ನಾಟ್ ಬಿ ಕಂಪ್ಲೀಟ್ಲಿ, ಅಂದರೆ ನಿಮಗೆ ಸಮ್ ಆಫ್ ದ ಹೈಲೈಟ್ಸ್ ಆಫ್ ಈಚ್ ಚಾಪ್ಟರ್ ನಾವು ಕವರ್ ಮಾಡೋದೇ ನಮ್ಮದು ಈ ಒಂದು ಬ್ರೀಚ್ ಕೋರ್ಸಿನ ಉದ್ದೇಶ. ಆಲ್ರೈಟ್, ಸೊ as I said, cell, which is the smallest cell, cell usually, I said, they are microscopic, they cannot be seen through naked eyes, ಮತ್ತೆ you need a instrument to observe, ಅದನ್ನು ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ ನಾವು. Already you must have seen microscope. This is the microscope. Microscopes again, ಅದರೊಳಗೆ what in the day to day, like in the normal laboratory what we use, ಅದನ್ನು ನಾವು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಹೇಳ್ಬೋದು. ಮೋರ್ ಡೀಟೇಲ್ಡ್ ಸ್ಟ್ರಕ್ಚರ್, ಸೆಲ್ ಒಳಗೆ ಇರೋ ಕಾಂಪೊನೆಂಟ್ಸ್ ಅನ್ನು ಸ್ಟಡಿ ಮಾಡೋದಕ್ಕೆ we use the high end microscopes. Those are scanning electron microscope, transmission electron microscopes. ಅದನ್ನ ಸಾಮಾನ್ಯವಾಗಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ ಅಂತ ಹೇಳ್ತೀವಿ. They are electron microscopes. So you can see on the screen some of the electron microscopes. Okay, next, smallest cell ಯಾವುದು? The smallest cell is mycoplasma. Which is the smallest cell ಅಂತ ಕೇಳಿದ್ರೆ, do remember it is mycoplasma. Largest cell is the egg of ostrich.
ostrich egg. And cells are usually measured in terms of microns, micrometers. Okay, all right. Who first saw the cell? For the first time, who was the scientist who first saw the living cell? It is Antony von Leeuwenhoek. Who first saw the live cell antandre is Antony von Leeuwenhoek. You can see it is the Antony von Leeuwenhoek who first saw or who first observed living cell. Okay, so he was basically into the business of lens making, right? Lens making business ಮಾಡ್ತಿದ್ರು. So he was involved into that, and he observed some of the structures in a water droplet. This was the work, lens making was the work of this fellow, Antony von Leeuwenhoek. He observed the droplet of the water and he observed some living creatures. Something is moving inside. Adana, he first named it as wild animalcules. Right? He named them as wild animalcules. So, first living cell was observed by Antony von Leeuwenhoek. So, when I say the cell, ಈಗಾಗಲೇ ನಿಮಗೆ ಗೊತ್ತಿರುತ್ತೆ. From the lower classes you have been studying. Cell is composed of different structures which have their own role inside to play. Like nucleus is there, ribosomes are there, endoplasmic reticulum is there, Golgi apparatus is there. Nucleus, inside the nucleus again we have in different cells, like in plant cells you take, or animal cells you take. Nucleus is having the material inside, the thread-like structure inside. For that we call as chromatin. A chromatin munde condense agi that forms a structure of a chromosome. That we will be studying when we discuss the detailed chapter. Okay, when you come to the college. Okay, then Robert Brown, he discovered the nucleus. In the cell, he observed the cell and he was the first to observe the nucleus. Okay. One more important concept in this chapter is the cell theory. Two scientists, Matthias Schleiden and Theodor Schwann. Matthias Schleiden and Theodor Schwann, these two scientists, they proposed a theory about living organisms. Okay, important theory they gave before, that is called cell theory. It states that it has two important points that you should remember. All living organisms are composed of cells and all cells arise from
pre-existing cells. These two scientists, they proposed an important cell theory, and the two important points that this theory states as that all living organisms are composed of cells. That is what we say. That is why we say that cells are the basic unit of life. Without cell there is no life. And all the cells arise from the pre-existing cells. Pratyondu cell, it is arised, it has to be taken birth, right, from the living organisms itself. And then that means to say it should also have cell. So all cells arise from pre-existing cells. That is what they explained in the cell theory. I hope this concept is clear. Okay. Now next we shall see what is meant by a prokaryotic cell and a eukaryotic cell. You can see on the board prokaryotic cell and eukaryotic cell. I have already introduced. Pro means primitive. Once again I will tell you what is prokaryotic cell and what is eukaryotic cell, and also we will see the differences between prokaryotic cell and eukaryotic cell. First, let me introduce you to what is a prokaryotic. First, let us understand the term prokaryotic and eukaryotic cell means what. A cell, this concept, if you want to understand, you should be familiar with the nucleus arrangement in the cells, these two cells. Basically, the word pro refers to primitive, karyon refers to the nucleus. The organisms which have a primitive nucleus are referred to be prokaryotic cells. Okay. Similarly, the word eu means true, karyon refers to the nucleus. The organisms that have a true nucleus are said to be eukaryotic cells. You can see the first image is a prokaryotic cell, a bacteria. There you cannot see a nucleus arrangement. Means, of course, the nuclear material is there, but it is not enclosed properly. There is not a proper arrangement for it. So that is why it is a prokaryotic cell. Similarly, on the second image you can see, there you can see a well bounded boundary structure is found, where inside you can see a thread like structure inside. So that is what I said, chromatin. That is a nucleus which is having a definite shape for it. So that is why that cell is a eukaryotic cell. Means a membrane bound nucleus. It's a cell which is having a membrane bound, well arranged, or the cells having true nucleus are eukaryotic cells. The cells with primitive nucleus are prokaryotic cells. Most of the students, they will not be knowing, they will not be able to define well
what is a prokaryotic cell, what is a eukaryotic cell. Example, there you can see a bacterial cell, eukaryotic cell, you can see just a plant or an animal cell. Alright, wherever you find a nucleus having a true nucleus, definite nucleus, that is a eukaryotic cell. A primitive nucleus is a prokaryotic cell. So you will be able to define a prokaryote and a eukaryotic cell, I hope. Okay, we will see the differences between prokaryotic cell and a eukaryotic cell. The first difference between a prokaryotic cell and a eukaryotic cell, where I have explained you the definition, with that only you can frame the differences. Number one, membrane bound nucleus is absent. Prokaryotes do not have boundary to the nucleus, whereas eukaryotic cell, they have a membrane bound nucleus is found. Or you can just use the word membrane bound nucleus is present. Okay, membrane bound nucleus is absent here, membrane bound nucleus is present. Then in the prokaryotic cell, you do not find the organelles. When I say organelles, these are the structures that are present in the cell. Organelles are, you can say in simple words, organs of the cell. Organelles are present in both, but here membrane bound organelles are not found. Membrane bound organelles are absent. Same, membrane bound organelles are present. Membrane bound organelles refers to mitochondria, lysosomes. Okay, so these are membrane bound organelles. Membrane bound organelles are not found there. Usually membrane bound organelles are fluid filled structures. ಅದರೊಳಗೆ ಕೆಲವೊಂದು fluid filled ಇರುತ್ತೆ. ಆ fluid ಅನ್ನು ಪ್ರಿವೆಂಟ್ ಮಾಡೋಕೆ it will be having a membrane. Membrane ಅಂತಂದ್ರೆ ಪದರ. Right, lysosome you take, it has inside, it will be having a fluid filled with enzymes. More on that we will be studying when we discuss the chapter in detail. That will be having some fluid inside. Adike they will be having a cover upon that. So those kind of organelles are found only in eukaryotes, not in prokaryotes. Then cells are usually smaller in size. Cells are quite bigger. Here, single chromosome is present. Or the cell, usually when you take a bacterial cell, it will have the nuclear material inside. That is why the chromosome like material present, which is centrally located. But here, more than one chromosome. More than one chromosome. You take human cells, they have 23 pair of chromosomes. We have not a single chromosome is not present in our cells. We have 23 pair of chromosomes. That means 46 chromosomes. Eukaryotic cells have more number of chromosomes, more than one. Here, nuclear material is present. Chromosome like structure is found, like that is called nucleoid. We call it as nucleoid.
means the material which is found in nucleus that is present, that is centrally located. ಅದಕ್ಕೆ that is why we have said single chromosome is present. Here more than one chromosome is found. Okay, I hope these concepts are clear what we discussed in today's class about cytology. So for more videos, subscribe our channel. As I said in the very beginning of the class, ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, so that you will not miss any notifications whatever the class we post every day. Okay, that's all for today. See you in the next video. Till then, keep watching and be safe.